ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಷ್ಣವಿ. ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್. ನಾವಿವತ್ತು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂಥ ರೆಸಿಪಿ ಏನಂದರೆ ಸೋರೆಕಾಯಿ ಪಲ್ಯ. ಈ ಸೋರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಈ ಸೋರೆಕಾಯಿ ಪಲ್ಯನ ಸಿಂಪಲ್ ಆಗಿ ಬೇಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೋರೆಕಾಯಲ್ಲಿ ಕುರ್ಮಾ ಕೂಡ ಮಾಡ್ತಾರೆ. ಕುರ್ಮಾನ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ. ಸೋರೆಕಾಯಿ ಕುರ್ಮಾಗಿಂತ ಸೋರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಉಚ್ಚೆಳ್ಳು ಪುಡಿ, ಕಡಲೆ ಬೀಜದ ಪುಡಿ ಎಲ್ಲ ಹಾಕಿ ಮಾಡ್ತಾರೆ. ನಾನಿವತ್ತು ಅದ್ಯಾವುದು ಹಾಕ್ತಾ ಇಲ್ಲ, ಬರೀ ತೆಂಗಿನಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ಈಗ ಸೋರೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದು 1 kg ಜಾಸ್ತಿ ಇದೆ. ಸೋರೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ವೆಯ್ಟ್ ಬರುತ್ತೆ. ಇದು 1 kg ಜಾಸ್ತಿ ಇದೆ ನಾನು ತೊಗೊಂಡಿರೋ ಅಂಥ ಸೋರೆಕಾಯಿ. ನಾನು ಈ ಸೋರೆಕಾಯಿನ ರಾತ್ರಿನೇ ಕಟ್ ಮಾಡಿಡ್ತಾ ಇದ್ದೀನಿ. ಏಕೆ ಅಂದರೆ ಬೆಳಗ್ಗೆ ಕಟ್ ಮಾಡಿ ಮಾಡೋದಕ್ಕೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ರಾತ್ರಿನೇ ಕಟ್ ಮಾಡಿಬಿಟ್ರೆ ಬೆಳಗ್ಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅರ್ಧ ಕಟ್ ಮಾಡಾದಮೇಲೆ ಮಧ್ಯ ಇರೋ ಬೀಜನೆಲ್ಲ ತೆಗಿತಾ ಇದ್ದೀನಿ. ಬೀಜ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಆದಷ್ಟು ನೀವು ನೋಡಿ ಎಳೆದನ್ನೇ ತಗೊಳ್ಳಿ. ಬಲ್ತಿರೋದಾದರೆ ಚೆನ್ನಾಗಿರೋದಿಲ್ಲ, ಒಂಥರ ನಾರು ಬಂದ್ಬಿಡುತ್ತೆ ಸಿಪ್ಪೆ ಎಲ್ಲ. ಎಳೆದಾದರೆ ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ಪಲ್ಯ. ತುಂಬ ಬೇಗನೂ ಆಗುತ್ತೆ. ನಾವು ಸೋರೆಕಾಯಿ ಒಂದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಲ್ಯ ಮಾಡೋದು ತುಂಬ ಬೇಗನೆ ಆಗುತ್ತೆ. ಬೆಳಗ್ಗೆ ಹೊತ್ತೇ ಲಂಚ್ ಬಾಕ್ಸ್ಗೆಲ್ಲ ಮತ್ತು ಮಕ್ಕಳಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕು ಅಂದರೆ ಲೇಟ್ ಆಗುತ್ತೆ. ಬೇಗ ಅಷ್ಟೊತ್ತು ಮಕ್ಕಳೆಲ್ಲ ಹೋಗೋ ಅಷ್ಟರಲ್ಲಿ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ರೀತಿ ರಾತ್ರಿನೇ ಕಟ್ ಮಾಡಿ ಇಟ್ಬಿಟ್ರೆ ತುಂಬ ಬೇಗ ಆಗುತ್ತೆ. ಅದಕ್ಕೋಸ್ಕರ ರಾತ್ರಿನೇ ಕಟ್ ಮಾಡಿ ಇಡ್ತಾ ಇರೋದು. ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ದಪ್ಪ ದಪ್ಪ ಕಟ್ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ಪಲ್ಯಕ್ಕೆ. ನಾವು ಸಾಂಬಾರ್ಗಾರೆ ದಪ್ಪ ದಪ್ಪ ಕಟ್ ಮಾಡಿ ಹಾಕಬೇಕು. ಸೋರೆಕಾಯ್ದು ಸಿಪ್ಪೆ ಏನು ತೆಗಿಯೋದು ಬೇಡ, ಹಾಗೆ ಹಾಕೋಣ. ನೋಡಿ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಮಾಡೋದಕ್ಕೆ ಸರಿ ಹೋಗುತ್ತೆ. ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೆ ಹಾಗೆ ಕೂಡ ಇಡ್ಬೋದು, ಏನು ಹಾಳಾಗೋದಿಲ್ಲ. ಹಾಗೆ ಇಟ್ಟರೆ ನಾವು ಹಾಕಬೇಕಾದ್ರೆ ಒಂದು ಸರಿ ತೊಳೆದ್ಬಿಟ್ಟು ಹಾಕಬೇಕಾಗುತ್ತೆ ಒಗ್ಗರಣೆಗೆ. ಇದರಲ್ಲಿ ಮಧ್ಯ ಇರೋ ಬೀಜನೂ ತೆಗೆದಿದ್ದೀವಿ, ಸಿಪ್ಪೆನೂ ತೆಗೆದ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಸೋರೆಕಾಯಲ್ಲಿ ಇನ್ನೇನು ಇರೋದಿಲ್ಲ. ಸಿಪ್ಪೆ ಹಾಕಿದ್ರೇ ಸೋರೆಕಾಯಿ ಪಲ್ಯಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈಗ ಫ್ರಿಜ್ಜಲ್ಲಿ ಈ ರೀತಿ ಒಂದು ಬೌಲಲ್ಲಿ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಮಾಡೋದು. ಮೀಡಿಯಮ್ ಸೈಜ್ದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ಗಿಂತ ಚಿಕ್ಕದಾಗೇ ಇದೆ. ಈರುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಹಚ್ತಾ ಇದ್ದೀನಿ. ಹಚ್ಚೋದು ಮೀಡಿಯಮ್ನಲ್ಲಿಗೆ ಸ್ವಲ್ಪ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ತೀನಿ. ಎಲ್ಲ ಪಲ್ಯಕ್ಕೂ ಕೂಡ ನಾನು ಇದೇ ರೀತಿಯೇ ಹಾಕೋದು. ನೀವು ಉದ್ದುದ ಬೇಕಾದರೂ ಹಾಕ್ಕೊಬೋದು, ಇನ್ನೂ ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡಿ ಹಾಕ್ಕೊಬೋದು. ಈ ರೀತಿ ಹಚ್ಚಿದ್ರೆ ಕಟ್ ಮಾಡೋದು ಕೂಡ ಬೇಗ ಆಗುತ್ತೆ, ಬೇಯೋದು ಕೂಡ ಬೇಗ ಬೇಯುತ್ತೆ ಒಗ್ಗರಣೆಯಲ್ಲಿ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊತೀನಿ. ಈರುಳ್ಳಿ ಕಟ್ ಮಾಡಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 8ರಿಂದ 10 ತೊಗೊಂಡಿದ್ದೀನಿ. ಖಾರಕ್ಕೆ ನೋಡಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದೇನಷ್ಟು ಖಾರ ಇಲ್ಲ. ಈ ಮೆಣಸಿನ್ಕಾಯಿ ಉದ್ದ ಉದ್ದ ಇರುತ್ತಲ್ಲ, ಇದು ಖಾರ ಇರೋದಿಲ್ಲ. ಸಣ್ಣ ಮೆಣಸಿನ್ಕಾಯಿ, ಆಕಾಶ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಅದಾದರೆ ತುಂಬ ಖಾರ ಇರುತ್ತೆ. ನೋಡಿ ಹಾಕ್ಕೊಳ್ಳಿ ನೀವು ಮೆಣಸಿನ್ಕಾಯಿನ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಖಾರ ತಿಂತೀರಾ, ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಈಗ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿದ್ಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಇಲ್ಲಿ ನಾನು ಹಾಕಿರೋಂಥ ಎಣ್ಣೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಇರ್ಬೋದು. ನಾನೇನು ಕರೆಕ್ಟಾಗಿ ಅಳತೆ ಮಾಡಿ ಹಾಕೋದಿಲ್ಲ. ನಾವು ಒಗ್ಗರಣೆಗೆ ತೊಗೊಂಡಿರ್ತೀವಲ್ಲ ಈರುಳ್ಳಿ, ಜಾಸ್ತಿ ತೊಗೊಂಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಕಮ್ಮಿ ತೊಗೊಂಡಿದ್ರೆ ಕಮ್ಮಿ ಬೇಕಾಗುತ್ತೆ. ಹಾಗಂತ ನಾವು ಈರುಳ್ಳಿ ಕಮ್ಮಿ ಹಾಕಿದರೆ ಎಣ್ಣೆ ಪೂರ್ತಿ ಕಮ್ಮಿ ಹಾಕಿದ್ರೂ ಕೂಡ ಚೆನ್ನಾಗಿರೋದಿಲ್ಲ. ಮೀಡಿಯಮ್ಮಾಗಿ ಹಾಕಿ ನೀವೇ ಮಾಡ್ತಾ ಅಡುಗೆ ಮಾಡ್ತಾ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ನೋಡಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತ ಸಾಸಿವೆ ಸಿಡ್ದಾದ್ಮೇಲೆ ಕಡಲೆಬೇಳೆನ ಹಾಕಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಕಡಲೆಬೇಳೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದ್ಬಿಡುತ್ತೆ. ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಿದೆ. ಈಗ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿದ್ಮೇಲೆ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ಸೀದ್ರೆ ಚೆನ್ನಾಗಿರೋದಿಲ್ಲ. ಫುಲ್ ಹೈ ಫ್ಲೇಮಲ್ಲಿ ಬೇಕಾದ್ರೂ ಇಟ್ಟು ಸ್ವಲ್ಪ ಕೈ ಬಿಡದೆ ಕೈ ಆಡಿಸಿದ್ರು ಕೂಡ ಫ್ರೈ ಆಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಟು
ಫ್ರೈ ಮಾಡಬೇಕು ಅಂತ ಏನಿಲ್ಲ. ಇದು ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅಂತ. ನೋಡಿ, ಕೈ ಬಿಡದೆ ಈ ರೀತಿ ಕೈ ಆಡಿಸ್ತಾ ಇರಿ ಮಧ್ಯ ಮಧ್ಯ. ಸ್ವಲ್ಪ ಹೊತ್ತು ಅಂದರೆ ಒಂದೇ ಸಮ ಕೈ ರವೆ ಎಲ್ಲ ಹುರಿತೀವಲ್ಲ ಆ ಥರ ಕೈ ಆಡಿಸೋದು ಬೇಕಿಲ್ಲ. ಒಗ್ಗರಣೆ ಬೇಯೋದಕ್ಕೆ ಬಿಡಬೇಕು. ಆದರೆ ತಳ ಸೀದೆ ಇರೋ ಈ ರೀತಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ನೋಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಹಾಕಿರ್ತೀವಲ್ಲ ಇದನ್ನು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸೋರೆಕಾಯಿನ ಹಾಕಬೇಕು, ಮುಂಚೆನೇ ಹಾಕೋದಕ್ಕೆ ಹೋಗಬಾರ್ದು. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಕೂಡ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ ಈರುಳ್ಳಿ. ಈಗ ಸೋರೆಕಾಯಿನ ಹಾಕೋಣ. ನಾನು ಸೋರೆಕಾಯಿನ ಹಚ್ಚಬೇಕಾದ್ರೆ ಮುಂಚೆನೇ ತೊಳೆದ್ಬಿಟ್ಟು ಹಚ್ಚಿದ್ದೆ. ಅದಕ್ಕೋಸ್ಕರ ಸೋರೆಕಾಯಿನ ಈಗ ಕಟ್ ಮಾಡಿದ್ಮೇಲೆ ತೊಳಿತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಯಾವುದೇ ತರಕಾರಿ ಆಗಲಿ ನಾವು ಕಟ್ ಮಾಡೋಕ್ಕೆ ಮುಂಚೆ ತೊಳೆದ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಕಟ್ ಮಾಡಿದ್ಮೇಲೆ ತೊಳೆದ್ರೆ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಬದನೆಕಾಯಿ ಮಾತ್ರ ಕಟ್ ಮಾಡಿದ್ಮೇಲೆ ತೊಳೆಯೋದು, ಇನ್ನೆಲ್ಲನೂ ಇದೇ ರೀತಿಯೇ ತೊಳೆದ್ಬಿಟ್ಟು ಹಾಕೋದು. ಬದನೆಕಾಯಿನ ನಾವು ತೊಳೆದ್ಬಿಟ್ಟು ಹಚ್ಚಿದ ಮೇಲೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಮಾತ್ರ ಹಚ್ಚಿದ ಮೇಲೆ ನೀರಿಗೆ ಹಾಕೋದು. ನೋಡಿ, ಈಗ ಸೋರೆಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರೇನು ಹಾಕಕ್ಕೆ ಹೋಗಬೇಡಿ, ಒಗ್ಗರಣೆಯಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಸೋರೆಕಾಯಿ. ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಸೋರೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಾಗೆ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ತಿದೆ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ, ನೀರು ಹಾಕ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಸಿಯೋದಕ್ಕೆ ಬಿಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಪ್ಲೇಟ್ನ ತೆಗೆದು ಮತ್ತೆ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ, ಸೀದಿದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಮತ್ತೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲೇ ಫ್ರೈ ಆದಮೇಲೆ ನೀರು ಹಾಕೋದೇನೆ ಸೋರೆಕಾಯಿ ಪಲ್ಯ ಚೆನ್ನಾಗಿರೋದು. ನಾವು ಫಸ್ಟೇ ನೀರು ಹಾಕಿಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿದ್ದೀವಿ ನಾವಿಲ್ಲಿ. ನೀರನ್ನ ಹಾಕಿದ್ಮೇಲೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ತಳ ಸಿಯೋದಕ್ಕೆ ಬಿಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ತಳ ಸಿಯೋದಿಲ್ಲ. ನಾವೇನಾದ್ರು ಹೈ ಫ್ಲೇಮಲ್ಲಿ ಇಟ್ಟರೆ ತಳ ಸಿದ್ಬಿಡುತ್ತೆ. ನೋಡಿ, ಈಗ ನೀರು ಹಾಕಿದ್ಮೇಲೆ ಬೇಯ್ತಾ ಇದ್ದೆ. ಆವಾಗ ಸ್ವಲ್ಪ ಈ ರೀತಿ ಕೈ ಆಡಿಸ್ತಾ ಇರಿ, ತಳ ಸಿದ್ಬಿಡುತ್ತೆ. ಯಾಕೆಂದರೆ ಅದಕ್ಕೋಸ್ಕರ ಸ್ವಲ್ಪ ಕೈ ಆಡಿಸ್ತಾ ಇರಿ. ಸೋರೆಕಾಯಿ ಇನ್ನೂ ಸ್ವಲ್ಪ ಬೇಯಬೇಕಿತ್ತು, ಅದಕ್ಕೋಸ್ಕರ ಮತ್ತೆ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ನೋಡಿ, ಈಗ ಸ್ವಲ್ಪ ಬೆಂದಿದೆ. ಸ್ವಲ್ಪ ಬೆಂದ ಮೇಲೆ ಉಪ್ಪನ್ನ ಹಾಕಬೇಕು. ನೀವು ಬೇಯೋದಕ್ಕೂ ಮುಂಚೆ ಹಾಕ್ಬಿಟ್ರೆ ಸೋರೆಕಾಯಿ ಬೇಯೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಬೆಂದ ಮೇಲೆ ಉಪ್ಪು ಮತ್ತು ಮಸಾಲೆ ಪುಡಿ ಹಾಕೋಣ. ಇದಕ್ಕೆ ಮತ್ತು ಕಡಲೆ ಬೀಜದ ಪುಡಿ ಹಾಕಿ ಮಾಡ್ತಾರೆ, ಹುಚ್ಚೆಳ್ಳು ಪುಡಿ ಹಾಕಿ ಮಾಡ್ತಾರೆ ಸೋರೆಕಾಯಿ ಪಲ್ಯನ. ನಾನು ಬರೀ ತೆಂಗಿನಕಾಯಿ ಹಾಕಿದ್ದೀನಿ ಅಷ್ಟೇ. ಬೇಕು ಅಂದರೆ ಕಡಲೆ ಬೀಜದ ಪುಡಿ ಹಾಕ್ಕೊಬೋದು. ಈ ರೀತಿಯೇ ಚೆನ್ನಾಗಿರುತ್ತೆ ಅನಿಸ್ತು. ಕಡಲೆ ಬೀಜದ ಪುಡಿ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ಹಾಕಿಲ್ಲ. ಕಡಲೆ ಬೀಜದ ಪುಡಿ ಇಷ್ಟಪಡೋರು ಬೇಕಾದ್ರೆ ಕಡಲೆ ಬೀಜದ ಪುಡಿ ಹಾಕ್ಕೊಬೋದು. ನೋಡಿ, ಈಗ ಸೋರೆಕಾಯಿ ಬೆಂದಿದೆ. ಈಗ ಇದಕ್ಕೆ ಉಪ್ಪು ಮತ್ತು ಮಸಾಲೆ ಪುಡಿ ಹಾಕೋಣ. ಉಪ್ಪು ಮತ್ತು ಮಸಾಲೆ ಪುಡಿ ಹಾಕಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಸೋರೆಕಾಯಿನ ಫ್ರೈ ಮಾಡ್ಕೊಬೇಕು ಪಲ್ಯನ. ಇಲ್ಲಾಂದರೆ ಅದಕ್ಕೆ ಉಪ್ಪು ಮತ್ತು ಮಸಾಲೆ ಪುಡಿ ಎರಡೂ ಸರಿಯಾಗಿ ಹೊಂದೋದಿಲ್ಲ. ಅದಕ್ಕೋಸ್ಕರ ಕಡಲೆ ಬೀಜದ ಪುಡಿ ಹಾಕಿದ್ರೆ ಹಸಿ ಕಡಲೆ ಬೀಜನ ಹಾಗೆ ಹಾಕಬಾರ್ದು. ಕಡಲೆ ಬೀಜನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕಬೇಕು ಪೌಡರ್ ಮಾಡಿ. ಕಡಲೆ ಬೀಜನ ಹಾಗೆ ಪೌಡರ್ ಮಾಡಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಹುರಿದ್ಬಿಟ್ಟು ಪೌಡರ್ ಮಾಡಿ ಹಾಕಬೇಕು. ಉಪ್ಪು ಮತ್ತು ಮಸಾಲೆ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಡಿ. ಅದಕ್ಕೆಲ್ಲ ಸೋರೆಕಾಯಿಗೆಲ್ಲ ಉಪ್ಪು ಮತ್ತು ಮಸಾಲೆ ಪುಡಿ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಈಗ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಾದಮೇಲೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಅಷ್ಟೇ, ಸೋರೆಕಾಯಿ ಪಲ್ಯ ಆಯಿತು. ಈ ಪಲ್ಯನ ಕುಕ್ಕರಲ್ಲಿ ಬೇಕಾದರೂ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದ್ರೆ ಇದೇ ರೀತಿಯೇ ಉಪ್ಪು ಮಸಾಲೆ ಪುಡಿ ಎಲ್ಲನೂ ಒಗ್ಗರಣೆಗೆ ಹಾಕಿಬಿಟ್ಟು ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಿ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ವಿಜಿಲ್ ಹಾಕ್ಸ್ಕೊಳ್ಳಿ, ಬೇಗ ಆಗುತ್ತೆ. ಆದರೆ ಟೇಸ್ಟ್ ಈ ರೀತಿ ಮಾಡಿದ್ರೆ ಹಂಗೆ ಮಾಡಿದ್ರೆ ನಾವು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಗೆ ಮಾಡಿದೆ. ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈ ಸೋರೆಕಾಯಿ ಪಲ್ಯನ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ಚಪಾತಿ ಮಾಡಬೇಕು ಅಂದರೆ ನೈಟೇ ಕಲಸಿಟ್ಬಿಟ್ರೆ ಹಿಟ್ಟು ಕೂಡ ತುಂಬ ನೆನ್ಕೊಳ್ಳುತ್ತೆ. ಬೆಳಗ್ಗೆ ಎದ್ದು ನಮಗೆ ಮಾಡೋದಕ್ಕೆ ಟೈಮ್ ಕೂಡ ಸೇವ್ ಆಗುತ್ತೆ. ತುಂಬ ಚೆನ್ನಾಗೂ ಬರುತ್ತೆ ಚಪಾತಿ. ನೋಡಿದ್ರಿ ಅಲ್ವಾ ಸೋರೆಕಾಯಿ ಪಲ್ಯ ಎಷ್ಟು ಬೇಗ ಆಯಿತು ಅಂತ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.